ಇದಕ್ಕಿಂತ ಮುಂದಿನ ಅಧ್ಯಾಯದಲ್ಲಿ ಅಬ್ರಾಮನು ಸಾರಯಳ ಮಾತನ್ನು ಕೇಳಿ ಹಾಗರನ ಜೊತೆ ಹೋಗಿ ದೇವರು ಮೆಚ್ಚದೇ ಇರೋ ಕೆಲಸ ಮಾಡಿದ್ದಾನೆ. ದೇವರಿಗೆ ಸಂತೋಷವಿಲ್ಲ ಈ ವಿಷಯದಲ್ಲಿ. ಅದಕ್ಕಾಗಿ ಅಬ್ರಾಮ ಸಂಗಡ ಏನ್ ಹೇಳ್ತಾ ಇದ್ದ ನೋಡ್ರಿ, ಮೊದಲನೇ ವಚನದಲ್ಲಿ, ನಾನು ಸರ್ವಶಕ್ತನಾದ ದೇವರು ನನಗೆ ನಡೆದುಕೊಂಡು ದೋಷವಿಲ್ಲದವನಾಗಿರು. ದಿಸ್ ಇಸ್ ಎ ಕೈಂಡ್ ಆಫ್ ವಾರ್ನಿಂಗ್. ಇದು ಒಂದು ಎಚ್ಚರಿಕೆಯಾಗಿದೆ ಅಬ್ರಾಮನಿಗೆ. ಫಸ್ಟ್ ಟೈಮ್ ದೇವ್ರು ಮೊದಲದಾಗಿ ದೇವರು ಈ ರೀತಿಯಾಗಿ ಅಬ್ರಾಮನ ಸಂಗಡ ಮಾತಾಡ್ತಾ ಇದ್ದಾರೆ. ಅಬ್ರಾಮನೇ, ನೀವು ದೋಷವಿಲ್ಲದವನಾಗಿರು, ನನ್ನ ಮುಂದೆ ನಡೆದುಕೋ, ಯಾಕಂದ್ರೆ ನಾನು ಸರ್ವಶಕ್ತನಾದ ದೇವರು. ನೀನ್ ಏನ್ ಅನ್ಕೊಳ್ತಾ ಇದೀಯ ಅಬ್ರಾಮನೇ? ನಾನು ನಿನಗೆ ಮಕ್ಕಳನ್ನು ಕೊಡುವುದಕ್ಕೆ ನನ್ನ ಕೈಯಲ್ಲಿ ಆಗದನ್ಕೊಳ್ತಾ ಇದೀಯ ನೀನು? ನಾನು ಶಕ್ತಿಹೀನನ ಅನ್ಕೊಳ್ತಾ ಇದೀಯ ನೀನು? ಯಾಕೆ ನೀನು ಸಾರಯಳ ಮಾತು ಕೇಳಿ ಈ ರೀತಿಯಾಗಿ ಮಾಡಿಕೊಂಡಿದೀಯ ಅಬ್ರಾಮನೇ? ನಾನು ಯಾರು ಗೊತ್ತಾ? ಎಲ್ ಶಡಾಯ್ ಅಂದ್ರೆ ಸರ್ವಶಕ್ತಿಯುಳ್ಳ ದೇವರು. ಕರ್ತನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ದೇವರು ಮಾತಾಡ್ತಿರುವಾಗ ನಿಜವಾಗಿ ನಮ್ಗೆ ತುಂಬಾ ಸಂತೋಷವಾಗ್ತಾ ಇದೆ. ನಾವು ಅನೇಕ ಸಾರಿ ಅನ್ಕೊಳ್ತೀವಿ ಈ ರೀತಿಯಾಗಿ, ದೇವ್ರಂದ್ರೆ ಕೆಲಸ ಆಗಲ್ಲರಿ, ನಾವು ಏನೋ ಮಾಡ್ಲೇಬೇಕ್ರಿ, ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ಬೇಕ್ರಿ ಅನ್ಕೊಂಡು ನಾವು ಯಾವುದೋ ಒಂದು ನಮ್ಮ ಸುಬುದ್ಧಿಯನ್ನು ಆಧಾರ ಮಾಡಿಕೊಂಡು ಮಾಡಿ ನಷ್ಟ ಹೋಗ್ತಾ ಇರ್ತೀವಿ. ನನ್ನ ಆತ್ಮೀಯ ಸಹೋದರ, ಹಂಗಾಗಿ ಏನು ಮಾಡಿದ್ರೆ ಸುಮ್ಮನೆ ಇರ್ಬೇಕೆಂಬುದಾಗಿ ದೇವರು ಹೇಳುವುದಿಲ್ಲ. ಹಾಗಾಗಿ ನಮ್ಮ ಇಷ್ಟ ಬಂದಂತೆ ಏನೋ ಒಂದು ಮಾಡಿಕೊಂಡು ಹೋಗುವುದು ದೇವರ ಚಿತ್ತ ಅಲ್ಲ. ಇದನ್ನು ನಾವು ಮರೆಯಬಾರ್ದು. ಅಬ್ರಾಮ್ ನೋಡ್ರಿ, ಸಾರಯಳ ಮಾತನ್ನು ಕೇಳಿ ಏನ್ ಮಾಡಿದಾನೆ? ಅದರ ಮೂಲಕ ಸಂತಾನವನ್ನು ಹೊಂದಬೇಕೆಂಬುದಾಗಿ ಒಂದು ಪ್ರಣಾಳಿಕೆ, ಕಾರ್ನಲ್ ಪ್ಲಾನ್, ಶಾರೀರಿಕವಾಗಿ ಆಲೋಚಿಸಿದ್ದಾರೆ. ಈ ಲೋಕದ ಪ್ರಕಾರ ಚಿಂತಿಸಿದ್ದಾರೆ. ಅವರಲ್ಲಿರೋ ನಂಬಿಕೆ ಸ್ವಲ್ಪ ಪಕ್ಕದಲ್ಲಿಟ್ಟಿದ್ದಾರೆ ಅನ್ಸುತ್ತಾ ಇರ್ತಾರೆ ನನಗೆ. ಯಾಕಂದ್ರೆ ಅವ್ರು ಅನ್ಕೊಂಡಿರ್ಬೋದು, ಇನ್ನೇನ್ರೆ ನಾವೀಗ ಮುದುಕರಾಗಿದ್ದೀವಿ, ಇನ್ನು ಯಾವಾಗ ದೇವರು ಸಂತಾನ ಕೊಡುವುದು ನಮಗೆ? ಹೋಗೋ, ಹಾಗರಳಿದ್ದಾಳೆ, ಅವ್ರ ಮೂಲಕ ನಮ್ಗೆ ಸಂತಾನ ದೇವರು ಕೊಡ್ತಾನೆ ಎಂಬುದಾಗಿ ಸಾರಯಳು ತೊಂದರೆ ಮಾಡಿದ್ದಾಳೆ. ಆದ್ರೆ ಪ್ರಿಯರಾದವರೇ, ದೇವರು 17ನೇ ಅಧ್ಯಾಯದಲ್ಲಿ ದರ್ಶನ ಕೊಟ್ಟಿದ್ದಾನೆ ಅವರಿಗೆ. ಎಷ್ಟು ವರ್ಷಗಳು? 99 ವರ್ಷಗಳು. ಪ್ರಿಯರಾದವರೇ, ನಿನ್ನೆ ಈ ಇಸ್ಮಾಯಿಲ್ ಹುಟ್ಟಿದಾಗ ಅಬ್ರಾಮನ ವಯಸ್ಸೆಷ್ಟು ಇಲ್ಲಿ ಬರೆದಿದ್ದಾರೆ ನೋಡ್ರಿ. 4 ವರ್ಷ. ಎಸ್, 86 years. ಆದ್ರೆ ಈಗ ಎಷ್ಟು ವರ್ಷಗಳ ನಂತರ ದೇವರು ಇವ್ರು ದರ್ಶನ ಕೊಟ್ಟಿದ್ದಾರೆ? 99 ಅಂದ್ರೆ 13 ವರ್ಷ. 99. 13 years. ಆಫ್ಟರ್ 13 years, 13 ವರ್ಷಗಳ ತನಕ ದೇವರು ಇವ್ರಿಗೆ ದರ್ಶನ ಕೊಡ್ಲೇ ಇಲ್ಲ. ಅಂದ್ರೆ ಈಗ ಇಸ್ಮಾಯಿಲ್ನ ವಯಸ್ಸು ಎಷ್ಟಾಗಿದೆ ಈಗ? 13 ವರ್ಷಗಳು. ಆತ್ಮೀಯ ಸಹೋದರ ಸಹೋದರರೇ, 13 ವರ್ಷಗಳ ನಂತರ ದೇವರು ದರ್ಶನ ಕೊಟ್ಟು ಏನಂತ ಇದ್ದಾನೆ? ನಾನು ಸರ್ವಶಕ್ತನಾದ ದೇವರು ಅಬ್ರಾಮನೇ. ಪ್ರಿಯರವರೇ, ಹಳೆಯ ಒಳಂಬಡಿಕೆಯಲ್ಲಿ ಈ ಹೆಸರು 48 ಸಾರಿ ಉಪಯೋಗಿಸಲಾಗಿದೆ. ಯಾವುದು? ಸರ್ವಶಕ್ತನಾದ ದೇವರು. ಹೆಬ್ರಿಯ ಭಾಷೆಯಲ್ಲಿ ಎಲ್ ಶಡಾಯ್, ಸರ್ವಶಕ್ತನಾದ ದೇವರು. ಆದಿಕಾಂಡ 6 ಪುಸ್ತಕದಲ್ಲಿ ಮತ್ತೆ ಯೋಬನ ಪುಸ್ತಕದಲ್ಲಿ 31 ಸಾರಿ ಎಲ್ ಶಡಾಯ್ ಎಂದರೆ ತನ್ನ ವಾಗ್ದಾನವನ್ನು ನೆರವೇರಿಸುವ ಮತ್ತು ತನ್ನ ತೀರ್ಮಾನಕ್ಕನುಸಾರವಾಗಿ ತನ್ನ ಜನರಿಗಾಗಿ ಏನೋ ಬೇಕಾದರೂ ಮಾಡುವ ಸರ್ವಶಕ್ತನು ಎಂಬುದಾಗಿ ಅರ್ಥ.
ದೇವರು ಏನು ಬೇಕಾದರೂ ಮಾಡುವ ಶಕ್ತಿಯುಳ್ಳ ದೇವರು. ಇದನ್ನು ನಾವು ಮರಿಬಾರದು. ಉದಾಹರಣೆಗೆ ಆದಿಕಾಂಡ 18ನೇ ಅಧ್ಯಾಯ 13ನೇ ವಚನದಲ್ಲಿ ಸಾರಳ ಜೊತೆ ಮಾತಾಡ್ತಿರ್ತಾನೆ ದೇವರು. ನೋಡ್ರಿ, ಸಾರಳ ನಗುತ್ತಾರೆ. ಗಟ್ಟಿಯಾಗುದ್ರಿ ದಯವಿಟ್ಟು. ಸಾರಳು ನಕ್ಕು ಮುದುಕಿಯಾದ ನಾನು ಮಗುವನ್ನು ಹೆರುವುದಾದೀತೆ ಎಂದು ಹೇಳಿದೆನು. 14 ವರ್ಷ ನೋಡ್ರಿ. ಯೆಹೋವನಿಗೆ ಅಸಾಧ್ಯವಾದದ್ದುಂಟೋ? ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ನೋಡ್ರಿ, ದೇವರಿಗೆ ಅಸಾಧ್ಯವಾದದ್ದುಂಟೋ? ಈ ಪ್ರಶ್ನೆ ನಮ್ಗೆ ಸಹ ದೇವರು ನಮ್ಮನ್ನು ಸಹ ಹೇಳ್ತಾ ಇದ್ದೀನಿ ಈ ಪ್ರಶ್ನೆ. ಏನು ಉತ್ತರ ಕೊಡ್ತೀವಿ ನಾವು? ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ, ಯಾವುದೂ ಇಲ್ಲ ದೇವರಿಗೆ ಅಸಾಧ್ಯವಾದದ್ದು. ಇದೇ ಮಾತನ್ನು ಲೂಕನು ಬರೆದಿರೋ ಸುವಾರ್ತೆ 1ನೇ ಅಧ್ಯಾಯ 37ನೇ ವಚನದಲ್ಲಿ ದೇವದೂತನು ಮಾತಾಡ್ತಾನೆ. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಯಾರು ಮಾತಾಡಿದ್ದಾರೆ ಮಾತು? ದೇವದೂತರು ಮಾತಾಡ್ತಾ ಇದ್ದಾನೆ. ದೇವರಿಂದ ಬಂದ ಒಂದು ಮಾತಾದರೂ ನಿಷ್ಫಲವಾಗುವುದಿಲ್ಲ. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನನ್ನ ಆತ್ಮೀಯ ಸಹೋದರ ಸಹೋದರರೇ, ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಈ ಮಾತುಗಳು ನಾವು ಓದ್ತಿರುವಾಗ ತುಂಬಾ ಸಂತೋಷವಾಗುತ್ತೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಾವು ಅನ್ಕೊಳ್ಬಹುದು, ಅಯ್ಯೋ ನನಗೆ ಇರುವ ಕಷ್ಟಗಳು, ನನಗಿರುವ ಬಾಧೆಗಳು ಯಾರಿಗಿರಲ್ಲ ಅನ್ಸುತ್ತೆ. ಒಂದೊಂದು ಸಾರಿ ಅನಿಸುತ್ತೆ, ಈ ಸಮಸ್ಯೆದಿಂದ ನನ್ನನ್ನು ಹೊರಗೆ ತರುವವರು, ನನ್ನನ್ನು ಉದ್ಧರಿಸುವವರು, ನನ್ನ ಸಹಾಯ ಮಾಡೋರು ಇನ್ನು ಯಾರು ಇಲ್ಲ ಅನ್ಸುತ್ತೆ. ಒಂದೊಂದು ಸಾರಿ ಮನುಷ್ಯ ರೀತಿಯಾಗಿ ಯೋಚಿಸುತ್ತೀವಿ. ಈಗ ಪೊಲೀಸ್ ಸ್ಟೇಷನ್ ಹೋಗ್ಬಿಡೋಣ ಅನಿಸುತ್ತದೆ. ಪೊಲೀಸ್ಗಳಿಗೆ ಹೇಳೋಣ, ಇಲ್ಲದಿದ್ರೆ ಕೋರ್ಟ್ಗೆ ಹೋಗೋಣ, ಇಲ್ಲದಿದ್ರೆ ಇನ್ನು ಯಾರಾದ್ರೂ ನಮಗೆ ಬಲ ಶಕ್ತಿ ಕೊಡ್ತಾ ಇರ್ತಾರೋ ಅವ್ರ ಬಳಿಗೆ ಹೋಗೋಣ, ಯಾರು ನಮ್ಗೆ ಸಹಾಯ ಮಾಡಿದ್ರು ಅವ್ರ ಬಳಿಗೆ ಹೋಗೋಣ ಎಂಬುದಾಗಿ ಸಾಧಾರಣವಾಗಿ ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಂಡು ಮನುಷ್ಯ ರೀತಿಯಾಗಿ ಯೋಚಿಸಿ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ಳುತ್ತಾ ಇರ್ತಾರೆ. ಆದ್ರೆ ದೇವರು ಹೇಳೋ ಮಾತೇನಂದ್ರೆ, ನಾನು ಸರ್ವಶಕ್ತನಾದ ದೇವರು, ನನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಶಾರಳ ಸಂಗಡ ದೇವರು ಹೇಳಿದ್ದಾನೆ. ನೋಡ್ರಿ ಏನಂತಾರ್ರೆ, ಯೆಹೋವನಿಗೆ ಅಸಾಧ್ಯವಾದದ್ದುಂಟೋ? ಅಬ್ರಾಹ್ಮಿಗೆ ದೇವರು ಹೇಳುವ ಮಾತೇನಂದ್ರೆ, ಎಚ್ಚರಿಕೆ ಏನಂದ್ರೆ, ನನಗೆ ನಡೆದುಕೊಂಡು ದೋಷವಿಲ್ಲದವನಾಗಿ ಇರು. ಇಲ್ಲಿ ಉಪಯೋಗಿಸಲಾಗಿರುವ ಹಿಬ್ರಿಯ ಪದವನ್ನು ನಾವು ನೋಡಿದ್ರೆ ಸಂಪೂರ್ಣ ಎಂಬ ಭಾಷಾಂತರ ಮಾಡಲಾಗಿದೆ. ಸಂಪೂರ್ಣ ಇದರ ಅರ್ಥ ಪರಿಪೂರ್ಣನಾಗಿರು, ಪೂರ್ತಿಯಾಗಿರು, ಸ್ಥಿರವಾಗಿರು, ದೃಢವಾಗಿರು, ತಪ್ಪಿಲ್ಲದವನಾಗಿರು, ಯಥಾರ್ಥನಾಗಿರು ಅಥವಾ ನಿರ್ದೋಷಿಯಾಗಿರು ಎಂಬುದಾಗಿದೆ. ಇದಲ್ಲದೆ ವಿಶ್ವಾಸಿಗಳೆಲ್ಲರೂ ಹೀಗೆಯೇ ಇರಬೇಕೆಂಬುದಾಗಿ ದೇವರು ಯೋಚಿಸ್ತಾ ಇದ್ದಾನೆ. ಕಾನ್ಫಿಡೆನ್ಸ್ ನಲ್ಲಿರುವ ನಮ್ಮೆಲ್ಲರ ಸಂಗಡ ದೇವರು ಮಾತಾಡುವುದೇನೆಂದ್ರೆ, ನೀವೆಲ್ಲರೂ ಸಂಪೂರ್ಣರಾಗಿರ್ರಿ, ಪರಿಪೂರ್ಣರಾಗಿರ್ರಿ, ಸ್ಥಿರವಾಗಿರ್ರಿ, ದೃಢವಾಗಿರ್ರಿ, ತಪ್ಪಿಲ್ಲದವರಾಗಿರ್ರಿ, ಯಥಾರ್ಥವಂತರಾಗಿರ್ರಿ, ದೋಷವಿಲ್ಲದವರಾಗಿರ್ರಿ. ಪ್ರಿಯದವರೇ, ನಾವು ಪರಿಪೂರ್ಣರಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ? ಮತ್ತೇನು ಬರೆದಿರೋ ಸುವಾರ್ತೆಯಲ್ಲಿ ದೇವರು ಹೇಳ್ತಾನೆ, ಕರ್ತನಾದ ಯೇಸು ಕ್ರಿಸ್ತವರು ಹೇಳಿರೋ ಮಾತು. ಮತ್ತೇನು ಬರೆದಿರೋ ಸುವಾರ್ತೆ 5ನೇ ಅಧ್ಯಾಯ
45 ವರ್ಷ ಹೋದ್ರಿ. ನಿಮ್ಮಲ್ಲಿ ಹೀಗೆ ಮಾಡಿ ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಕಂಟಿನ್ಯೂ ಮಾಡ್ಬೇಕಪ್ಪ ಮಾಡ್ರಿ. ಹಾಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು? ಅನ್ಯ ಜನಗಳು ಹಾಗೆ ಮಾಡುವುದಿಲ್ಲವೇ? ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವಿಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ. ನಿಮ್ಮ ಪರಲೋಕದಲ್ಲಿರುವ ತಂದೆಯ ದೋಷವಿಲ್ಲದವನಾಗಿರುವಂತೆ ನೀನು ದೋಷವಿಲ್ಲದವನಾಗಿರ್ರಿ. ಈ ಮಾತುಗಳು ದೇವರು ಅಬ್ರಾಹ್ಮನ ಸಂಗಡ ಮಾತಾಡಿದ್ದಾನೆ, ಹೌದಲ್ಲ? ನೀನು ದೋಷವಿಲ್ಲದವನಾಗಿರು. ಬಟ್ ಇಂಗ್ಲಿಷ್ ಅಲ್ಲಿ ಏನಿದೆ ಅಂದ್ರೆ, ಬಿ ಎ ದೇರ್ ಫೋರ್ ಪರ್ಫೆಕ್ಟ್ ಇವನ್ ಆಸ್ ಯುವರ್ ಫಾದರ್ ವಿಚ್ ಈಸ್ ಇನ್ ಹೆವೆನ್ ಈಸ್ ಪರ್ಫೆಕ್ಟ್. ಪರ್ಫೆಕ್ಟ್ ಅಂದ್ರೆ ಅರ್ಥ ಏನು? ಪರ್ಫೆಕ್ಟ್ ಅಂದ್ರೆ ಪರಿಪೂರ್ಣರಾಗಿರಿ. ಈಗ ನಿನ್ನ ತಂದೆ ದೋಷವಿಲ್ಲದವನಲ್ಲ, ನೀನು ಸಹ ದೋಷವಿಲ್ಲದವನಾಗಿರು. ಅಬ್ರಾಹ್ಮನೇ, ನೀನು ಸಹ ದೋಷವಿಲ್ಲದವನಾಗಿರು. ನನ್ನ ಆತ್ಮೀಯ ಸಹೋದರರೇ, ನೀವು ಸಹ ದೋಷವಿಲ್ಲದವರಾಗಿರು. ಅದು ಹೇಗೆ ಸಾಧ್ಯ ಅಂದ್ರೆ, ನಮ್ಮ ಕರ್ತನಾದ ಯೇಸುವಿನ ರಕ್ತವನ್ನು ನಾವು ಆಶ್ರಯಿಸಿಕೊಂಡು, ಯೇಸುವೇ ನಾನು ತಪ್ಪು ಮಾಡಿದ್ದೀನಿ, ನನ್ನನ್ನು ಕ್ಷಮಿಸಿ. ಕರ್ತನೇ, ನನ್ನನ್ನು ನಿನ್ನ ರಕ್ತದಿಂದ ತೊಳೆದು ಪರಿಶುದ್ಧಪಡಿಸು ದೇವರೇ. ನನ್ನನ್ನು ದೋಷವಿಲ್ಲದವನಾಗಿ ಮಾಡಪ್ಪ. ನಿನಗೆ ಪ್ರೀತಿಕರವಾಗಿ ನಿನ್ನ ಚಿತ್ತವನ್ನು ಮಾಡಲು ಸ್ಥಿರವಾದ ಮನಸ್ಸು, ಯಥಾರ್ಥವಾದ ಮನಸ್ಸು ನನಗೆ ಅನುಗ್ರಹಿಸು. ನನ್ನಲ್ಲಿರುವ ನಂಬಿಕೆಯನ್ನು ಹೆಚ್ಚಿಸು, ನನ್ನನ್ನು ಬಲಪಡಿಸು ದೇವರೇ. ನಿನ್ನ ಚಿತ್ತವನ್ನು ಮಾಡೋದಕ್ಕೆ ಬೇಕಾದ ನಿನ್ನ ಕೃಪೆಯನ್ನು ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಏಬು ಎಂಬ ಒಬ್ಬ ಮನುಷ್ಯನಿದ್ದಾನೆ, ಏಬುನ ಗ್ರಂಥದಲ್ಲಿ ನಾವು ನೋಡ್ತೀವಿ. ಅವರು ಸಹ ದೋಷವಿಲ್ಲದವನಾಗಿ ದೇವರ ಮುಂದೆ ನಡೆದುಕೊಂಡಿದ್ದಾನೆ. ಏಬುನ ಗ್ರಂಥ 1ನೇ ಅಧ್ಯಾಯ 1ನೇ ವಚನ ದಯವಿಟ್ಟು ಹೋದ್ರೆ ಯಾರಾದ್ರೂ. ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು. ನೋಡಿರಿ ಪ್ರಿಯರೇ, ಹೇಗಿದ್ದಾನೆ ಏಬನು? ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರುವುದು ಮಾತ್ರ ಅಲ್ಲದೆ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಅಂದ್ರೆ ದೋಷವಿಲ್ಲದವನು, ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಬೈಬಲ್ ಇಲ್ಲದ ದಿನಗಳಲ್ಲಿ, ಸೇವಕರೇ ಇಲ್ಲದ ದಿನಗಳಲ್ಲಿ ಇರುವ ಏಬು ಎಂಬ ಭಕ್ತನು ಯಾವ ರೀತಿಯಾಗಿದ್ದಾನೋ ನೋಡ್ರಿ. ಈಗ ದೇವರು ನಮಗೆ ಪರಿಪೂರ್ಣವಾದ ಬೈಬಲ್ ಅನ್ನು ಅನುಗ್ರಹಿಸಿದ್ದಾನೆ, ಪರಿಶುದ್ಧಾತ್ಮನು ನಮಗೆ ಅನುಗ್ರಹಿಸಿದ್ದಾನೆ, ದೇವ ಸೇವಕರನ್ನು ನಮಗೆ ಅನುಗ್ರಹಿಸಿದ್ದಾನೆ, ಆತ್ಮೀಯ ಸಹೋದರರನ್ನು ನಮಗೆ ಅನುಗ್ರಹಿಸಿದ್ದಾನೆ, ಸಭೆಗಳನ್ನು ನಮಗೆ ಅನುಗ್ರಹಿಸಿದ್ದಾನೆ. ನಮ್ಮನ್ನು ನಾದರನ್ನಾಗಿ ಬಿಡದೆ ನಮ್ಮ ಜೊತೆ ಇರುವಾಗ ದೇವರು ಈಗಲೂ ನಾವು ಯಾವ ರೀತಿಯಾಗಿ ನಡ್ಕೊಡ್ತಾ ಇದ್ದೀವಿ ನಾವು? ತೀರದವರೇ, ಇದು ಒಂದು ಎಚ್ಚರಿಕೆಯಾಗಿದೆ ನಮ್ಮೆಲ್ಲರಿಗೂ ಸಹ. ದೇವರು ಹೇಳ್ತಾ ಇದ್ದಾನೆ, ಬ್ರಾಹ್ಮಣೇ, ನಾನು ಸರ್ವ ಶಕ್ತಿಯುಳ್ಳ ದೇವರು, ನನಗೆ ನಡೆದುಕೊಂಡು ದೋಷವಿಲ್ಲದವನಾಗಿರು. 2ನೇ ವಚನದಲ್ಲಿ, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು. ಈಗ ಸಮಸ್ಯೆ ಏನು? ಈ 99 ವರ್ಷಗಳಾಗ್ತಾ ಇರುವಾಗಲೂ ಸಹ ಮಕ್ಕಳಿಲ್ಲಲ್ವಾ? ಅದಕ್ಕಾಗಿ ಮುಂದೆ ಇವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ರೇ, ನನಗೆ ಅಸಾಧ್ಯ ಆಗಿರುವುದೇನಿಲ್ಲ. ಅಬ್ರಾಹ್ಮನೇ, ನೀನು ಸ್ಥಿರವಾಗಿರು, ದೋಷವಿಲ್ಲದವರಾಗಿರು, ಪಾಪ ಮಾಡಬೇಡ.
ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅತ್ಯಧಿಕವಾದ ಸಂತತಿಯನ್ನು ನಿನಗೆ ಕೊಟ್ಟೇ ಕೊಡ್ತೀನಿ. ನಾನು ಒಡಂಬಡಿಕೆ ಮಾಡ್ತಾ ಇದ್ದೀನಿ. ದೇವರಿಗೆ ಬಹಳ ಕೋಪ ಬಂದಿರಬಹುದು ಇವರು ಮಾಡಿರುವ ಕೆಲಸಗಳಿಗಾಗಿ. ಆದ್ರೂ ದೇವರು ಶಿಕ್ಷಿಸುತ್ತಾ ಇಲ್ಲ. ಇಲ್ಲಿ ಏನ್ ಮಾಡ್ತಾ ಇದ್ದಾನೆ? ಎಚ್ಚರಿಸುತ್ತಾ ಇದ್ದಾನೆ. ಅಬ್ರಾಮನೇ, ನೀನು ದೋಷವಿಲ್ಲವನಾಗಿರು. ಅಬ್ರಾಮನೇ, ನೀನು ಸ್ಥಿರವಾಗಿರು. ಅಬ್ರಾಮನೇ, ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ. ನನಗೆ ಈ ಮಾಡುವುದಕ್ಕೆ ಅಸಾಧ್ಯ ಅಂದುಕೊಂಡು ನೀನು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ನಡಿಬೇಡ. ನಾನು ನಿನ್ನನ್ನು, ನಿನ್ನ ಸಂತತಿಯನ್ನು ಆಶೀರ್ವದಿಸುವೆನು, ಸಂತತಿಯನ್ನು ಕೊಡ್ತೀನಿ ದೇವ್ ಅಬ್ರಾಮನೇ. 3ನೇ ವಚನ ನೋಡ್ರಿ, ಆದಿಕಾಂಡ 17ನೇ ಅಧ್ಯಾಯ 3ನೇ ವಚನ. ಅಬ್ರಾಮನು ಅಡ್ಡ ಬೀಳಲು ಅಬ್ರಾಮನ್ ಏನ್ ಮಾಡಿದ್ದಾನೆ? He completely surrendered unto the Lord. Lord, ನಾನು ತಪ್ಪು ಮಾಡಿದ್ದೀನಿ ದೇವರೇ ಎಂಬುದಾಗಿ ಅರ್ಥ. ಅಡ್ಡ ಬೀಳೋದ್ರಲ್ಲಿ ಅರ್ಥ ಏನು? ದೇವರೇ, ಅಪ್ಪ ನೀನೇ ನನಗೆ ದಿಕ್ಕು ದೇವರೇ, ನೀನು ಹೇಳಿದ ಹಾಗೆ ನಡ್ಕೊಳ್ಳುವಂತೆ ನನಗೆ ಸಹಾಯ ಮಾಡು ಎಂಬುದಾಗಿ ಅಡ್ಡ ಬೀಳಿದ್ದಾರೆ. ನಾವು ನಮ್ಮ ಜೀವಿತದಲ್ಲಿ ಇದನ್ನು ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ದೇವರು ನಮ್ಮ ಸಂಗಡ ಮಾತಾಡಿದಾಗ ನಾವು ತಕ್ಷಣವೇ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೀನತೆಯಿಂದ ದೇವರನ್ನು ಆಶ್ರಯಿಸಿಕೊಂಡು ಕರ್ತನನ್ನು ಬೇಡಿಕೊಳ್ಳಬೇಕು. ಅಪ್ಪ, ನಾನು ಸ್ವಾಭಾವಿಕವಾಗಿ ಪಾಪಿ ಕರ್ತನೆ, ನಿಜವಾಗಿ ನಾನು ನಿನಗೆ ವಿರೋಧವಾಗಿ ತಪ್ಪು ಮಾಡಿದ್ದೀನಿ ದೇವರೇ, ತಪ್ಪಾಗಿ ಯೋಚಿಸಿದ ದೇವರೇ, ನಿನ್ನನ್ನು ಆಶ್ರಯಿಸಿದೆ, ಮನುಷ್ಯರನ್ನು ಆಶ್ರಯಿಸಿದನಪ್ಪ, ಅದನ್ನು ಕ್ಷಮಿಸು. ಈ ರೀತಿಯಾಗಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ದಿನದಿಂದ ದೇವರು ಬೇಡ್ಕೊಳ್ಬೇಕು. ಅವರು ಅಡ್ಡ ಬೀಳಿದ ತಕ್ಷಣ ದೇವರು ಅವ್ರ ಸಂಗಡ ಮತ್ತೆ ಮಾತಾಡ್ತಾ ಇದ್ದಾನೆ. ಅಬ್ರಾಹ್ಮನ ಸಂಗಡ ಏನಂತ ಇದ್ದಾನೆ? 4ನೇ ವಚನ, ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೀನಿ ಅಬ್ರಾಹ್ಮನೇ, ಏನಂದ್ರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗಿರುವಿ. 5ನೇ ವಚನ, ಇನ್ ಮುಂದೆ ನಿನಗೆ ಅಬ್ರಾಮ ಎಂದು ಹೆಸರಿರುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತ್ರವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮ ಎಂದು ಹೆಸರು ಬರುವುದು. ಅಬ್ರಹಾಮ ಅಂದ್ರೆ ಸಮೂಹದ ತಂದೆ ಎಂಬ ಅರ್ಥವಿದೆ. ಅಂದ್ರೆ ಫಾದರ್ ಆಫ್ ಆಲ್. ಪ್ರಿಯರವರೇ, ಇಲ್ಲಿ ನಾವು ಗಮನಿಸಿದ್ರೆ, ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದೇನೆ. ವಾಗ್ದಾನ ಮಾಡುವ ಆತನು ನಂಬಿಗಸ್ತನು. ನಾವು ದೃಢವಾಗಿರ್ಬೇಕು ಪ್ರಿಯರೇ. ದೇವರು ಕೊಡುವ ವಾಗ್ದಾನಗಳಲ್ಲಿ ನಾವು ಸ್ಥಿರ ಮನಸ್ಸುಳ್ಳವರಾಗಿ ನಡ್ಕೊಳ್ಬೇಕು. ದೇವರು ಹೇಳ್ತಾ ಇದ್ದಾನೆ, ಮೈ ಕಾವೆನೆಂಟ್ ಈಸ್ ವಿತ್ thee and thou shalt be a father of many nations. Neither shall thy name anymore be called Abraham, but thy name shall be Abraham, for a father of many nations. Many nations, English ಅಲ್ಲಿ many nations, ಅನೇಕ ದೇಶಗಳಿಗೆ, ಪ್ರಪಂಚದಲ್ಲಿರುವ ಎಲ್ಲಾ ಪ್ರಜೆಗಳಿಗೆ ತಂದೆಯಾಗಿದೆ ಇರುವಿ. ಅಂದ್ರೆ ಅರ್ಥ ಏನಂದ್ರೆ, he will be father of all the believers. ಅರ್ಥ ಆಗ್ತದೆ. ಅದಕ್ಕಾಗಿ ಅಬ್ರಾಹ್ಮನ ಸಂತತಿದವರಾಗಿ ನಮ್ಮನ್ನು ದೇವರು ಮಾಡಿದ್ದಾನೆ. ಯೇಸುವಿನ ನಾಮದಲ್ಲಿ ಅಬ್ರಾಹ್ಮಿಯ ವಾಗ್ದಾನಗಳಿಗೆ ನಮ್ಮನ್ನು ವಾರಸರನ್ನಾಗಿ ಮಾಡಿದ್ದಾನೆ. ಅಬ್ರಾಹ್ಮನ ಮಕ್ಕಳು ಅನಿಸಿಕೊಳ್ಳುವ ಅವರನ್ನಾಗಿ ದೇವರು, ಅಂದ್ರೆ ಅಬ್ರಾಹ್ಮನ ಸಂತತಿಯಾಗಿ ದೇವರು ನಮ್ಮನ್ನು ಮಾಡಿದ್ದಾನೆ. ಹೇಗಂದ್ರೆ, ಆತನನ್ನು ನಂಬುವವರು, ಕರ್ತನಾದ ಯೇಸು ಕ್ರಿಸ್ತನ ನಂಬುವ ಪ್ರತಿಯೊಬ್ಬನು ನಾಶವಾಗದೆ ನಿತ್ಯ ಜೀವವನ್ನು ಪಡೆದುಕೊಂಡು ಅಬ್ರಾಹ್ಮ ಸಂತತಿಯಲ್ಲಿ, ಜನಾಂಗಗಳಲ್ಲಿ ನಮ್ಮನ್ನು ಸೇರಿಸಿದ್ದಾನೆ. ಅಬ್ರಾಹ್ಮನ ಸಂತತಿ ಯಾರಂದ್ರೆ ಇಸ್ರಾಯೇಲ್, ದ ಚಿಲ್ಡ್ರನ್ ಆಫ್ ಗಾಡ್. ಅಬ್ರಾಹ್ಮನ ಸಂತತಿ ಯಾರು? ದೇವರ ಮಕ್ಕಳು. ಅದಾದ್ರಿಂದ ನನ್ನ ಆತ್ಮೀಯ ಸಹೋದರ ಸಹೋದರರೇ, ನಾವು ಆಶ್ರಯಿಸಿಕೊಂಡಿರುವ ದೇವರು, ನಾವು ನಂಬಿರುವ ದೇವರು
ಸರ್ವಶಕ್ತನು. ಈ ಮಾತನ್ನು ನಾವು ಎಂದಿಗೂ ಮರೆಯಬಾರದು. ನಮ್ಮ ದೇವರಿಗೆ ಅಸಾಧ್ಯವಾಗಿರುವುದು ಯಾವುದೂ ಇಲ್ಲ. ಅದಕ್ಕಾಗಿ ನಾವು ಧೈರ್ಯವಾಗಿ ಜೀವಿಸಬೇಕು, ದೃಢವಾದ ನಂಬಿಕೆಯಿಂದ ಮುಂದೆ ಸಾಗಿ ಹೋಗಬೇಕು. ರೋಮನ್ಸ್ ಚಾಪ್ಟರ್ 4:21. ರೋಮ ಬರೆದವರು ಪತ್ರಿಕೆ 4:21 ಓದ್ಕೊಂಡು ಬರ್ರಿ. ಅಬ್ರಾಹ್ಮನ ಸ್ಥಿತಿ ಯಾವ ರೀತಿಯಾಗಿದೆ ಅಂದ್ರೆ ಇಲ್ಲಿ ಪುನಃ ಬರೆಯಲು ನೆನ್ಪು ಮಾಡ್ತಾ ಇದ್ದೆ ಅವರು. ಎಸ್ ಸಿಸ್ಟರ್. ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸೆ ಇಟ್ಟು ದೃಢ ನಂಬಿಕೆಯುಳ್ಳವನಾದನು. ಯಾರು ಇವರು? ಅಬ್ರಾಹ್ಮನು. 22 ನೋಡ್ರಿ. ಅದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು. ನೋಡಿದ್ರ ಪ್ರಿಯರೇ, ಇವಾಗ ನಾವು ನೀತಿವಂತರಾಗಿದ್ದೀವಿ. ಹೇಗ ನೀತಿವಂತರಾಗಿದ್ದೀವಿ? ಯೇಸುವಿನ ಮೇಲೆ ನಮಗಿರುವ ನಂಬಿಕೆಯ ಮೂಲಕ ನಾವು ನೀತಿವಂತರು. 23 ನೋಡ್ರಿ. ರೋಮನ್ ಚಾಪ್ಟರ್ 4:23. ಆದ್ರೆ ಅದು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತೆಂಬುದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿರುವುದು. 24 ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯು ನೀತಿ ಎಂದು ಎಣಿಸಲ್ಪಡುವುದು. 25 ನೋಡ್ರಿ. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ದೇವನಾಮ ಸ್ತೋತ್ರವಾಗಲಿ. ನಮ್ಮ ಅಪರಾಧಗಳ ನಿಮಿತ್ತ ಆತನು ಮರಣಿಸಿದ್ದಾನೆ. ದೇವರು ಮರಣಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದಾನೆ. ನನ್ನ ಆತ್ಮೀಯ ಸಹೋದರ ಸಹೋದರರೇ, ನಾವು ನೀತಿವಂತರು ಆಗಬೇಕೆಂಬುದಾಗಿ, ನಾವು ದೋಷವಿಲ್ಲದವರಾಗಿರ್ಬೇಕೆಂಬುದಾಗಿ ಆ ನೀತಿಯುಳ್ಳ ನ್ಯಾಯಾಧಿಪತಿ, ಆ ಪರಿಶುದ್ಧವಾದ ದೇವರು ನಮಗೋಸ್ಕರ ಆ ಕಲವರಿ ಶಿಲುಬೆಯಲ್ಲಿ ತನ್ನ ಸ್ವಪ್ರಾಣವನ್ನು ಅರ್ಪಿಸಿದ್ದಾನೆ. ಆ ಯೇಸು ಕ್ರಿಸ್ತನ ಮರಣವ ಮೂಲಕ ಇವಾಗ ನಾವು ಆತನು ಸತ್ತು ಒಣಲ್ಪಟ್ಟು 3 ದಿನ ಎದ್ದು ಬಂದಿರುವ ಮೂಲಕ ನೀತಿವಂತರೆಂಬ ನಿರ್ಣಯವೂ ಉಂಟಾಯಿತು. ಅಬ್ರಾಹ್ಮನು ಮಾತ್ರ ಅಲ್ಲ, ಇವಾಗ ದೇವರನ್ನು ನಂಬಿರುವ ಪ್ರತಿಯೊಬ್ಬರು, ಯೇಸು ಸ್ವಾಮಿಯವರು ನಂಬಿಕೊಂಡಿರುವ ಪ್ರತಿಯೊಬ್ಬರು ಅವರ ನಂಬಿಕೆಯ ಮೂಲಕ ನೀತಿವಂತರೆಂಬುದಾಗಿ ದೇವರು ನಿರ್ಣಯಿಸಿದ್ದಾನೆ. ಅದಕ್ಕಾಗಿ ನಾವು ಸಹ ಯಾವ ರೀತಿಯಾಗಿ ಜೀವಿಸಬೇಕಪ್ಪ ಅಂದ್ರೆ ದೋಷವಿಲ್ಲದವರಾಗಿ ಜೀವಿಸಬೇಕು. ದೇವರ ಮೇಲೆ ಇಟ್ಟಿರುವ ನಂಬಿಕೆಯಲ್ಲಿ ದೃಢವಾಗಿರ್ಬೇಕು, ಬಲವಾಗಿರ್ಬೇಕು, ಕದಲಬಾರದು. ಸಮಸ್ಯೆಗಳು ಬಂದಿದ್ದಾವೆ, ಕಷ್ಟಗಳು ಬಂದಿದ್ದಾವೆ, ಚಿಂತೆ ಮಾಡಬೇಡ, ಹೆದರಬೇಡ. ನೀನು ನಂಬಿರುವ ದೇವರು ಸರ್ವಶಕ್ತಿಯುಳ್ಳ ದೇವರು. ಬನ್ನಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಯಾರಾದ್ರೊಬ್ರು ವಾಕ್ಯದ ಬೆಳಕಿನಲ್ಲಿ ಸ್ಪಷ್ಟವಾಗಿ ಚಿಕ್ಕ ಪ್ರಾರ್ಥನೆ ಮಾಡ್ರಿ. ಸರ್ವಶಕ್ತನಾದ ದೇವರೇ, ಅಪ್ಪ, ದೋಷವಿಲ್ಲದವರಾಗಿ ನಮ್ಮನ್ನು ಕರೆತಂದ ದೇವಾದಿ ದೇವನೇ, ವಾಕ್ಯ ಭಾಗವನ್ನು ಆಶೀರ್ವದಿಸಿ ನಮಗೆ ನಂಬಿಕೆಯನ್ನ, ನಿರೀಕ್ಷೆಯನ್ನ ಹುಟ್ಟಿಸಿ ಅಪ್ಪ ದೇವ, ನಮ್ಮನ್ನು ಸಂಪೂರ್ಣವಾಗಿ, ಪರಿಪೂರ್ಣವಾಗಿ, ಸ್ಥಿರವಾಗಿ, ದೃಢವಾಗಿ, ಯಥಾರ್ಥವಾಗಿ, ದೋಷವಿಲ್ಲದವರಾಗಿ ಅಪ್ಪ ನಡೆಸುವ ದೇವಾದಿ ದೇವನೇ, ಸುರಾಜನೇ, ಅಪ್ಪ ನಿನಗೆ ಸ್ತೋತ್ರವನ್ನೇ ಸಲ್ಲಿಸುತ್ತೇನೆ ರಾಜ. ಹೌದು ಸ್ವಾಮಿ, ನಾವು ಪಾಪಿಗಳು ಸ್ವಾಮಿ, ದಿನೇ ದಿನೇ ಪಾಪಗಳನ್ನ ಮಾಡುತ್ತಿದ್ದೇವೆ. ಮನ್ನಿಸು ಸ್ವಾಮಿ, ನಿನ್ನ ಪರಿಶುದ್ಧವಾದ ರಕ್ತದಿಂದ ತೊಳೆದು ನಮ್ಮನ್ನು ಸ್ವಾಮಿ ಅಪ್ಪ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನ ತಗ್ಗಿಸಿಕೊಂಡು ಕರ್ತನೆ ಅಪ್ಪ ನಿನ್ನ ವಾಕ್ಯವನ್ನ ಅನುಸರಿಸಿ ನಡೆಯುವಂತೆ ಕೃಪೆ ಮಾಡುವ ದೇವಾದಿ ದೇವನೇ, ಯಜ್ಞದ ಕುರಿತಾತನೇ, ದೋಷಗಳನ್ನ, ಪಾಪಗಳನ್ನ ತೆಗೆದು ಹಾಕಿ ನಮ್ಮನ್ನು ಸ್ವಾಮಿ ನಿನ್ನ ಮಕ್ಕಳಾಗಿ, ನಿನ್ನ ಪ್ರಜೆಗಳನ್ನಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರವಂದನೆ ಸಲ್ಲಿಸುತ್ತೇನೆ ರಾಜ್ಯ. ಹೌದು ಕರ್ತಾಗಿ ಕರ್ತನೆ, ನೀನು ವಾಗ್ದಾನಗಳನ್ನ ಕೊಟ್ಟು ವಾಗ್ದಾನಗಳನ್ನು ನೆರವೇರಿಸಲು ಶಕ್ತನಾದ
ದೇವನು ನೀನು ಸ್ವಾಮಿ ಯೇಸುವೆ. ಅಪ್ಪ ನಿನ್ಗೆ ಸ್ತೋತ್ರ ವಂದನೆ ಸಲ್ಲಿಸುತ್ತೇನೆ ರಾಜ್ಯ. ನೀನು ಒಳ್ಳೆಯ ದೇವನು ಸ್ವಾಮಿ. ನಾವು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಹೋಗಿ ಎಷ್ಟೋ ದಿವಸ ನಾವು ನಷ್ಟಪಟ್ಟಿದ್ದೇವೆ ರಾಜ್ಯ. ಆದರೆ ಈ ಸಮಯದಲ್ಲಿ ಸ್ವಾಮಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನಿನ್ನಲ್ಲಿ ಭರವಸೆ ಇರುವಂತೆ ಕೃಪೆ ನೀಡಿದ ದೇವನೇ, ಅಬ್ರಹಾಮನ್ನು ದರ್ಶಿಸಿದ ಕರ್ತಾದಿ ಕರ್ತನೆ. ಅಪ್ಪ ನೀನೆಲ್ಲವನ್ನ ನೋಡುವಾತನು ಬಲ್ಲಾತನು ಸ್ವಾಮಿ. ಅಪ್ಪ ನಮ್ಮನ್ನು ನೀವು ನೋಡುತ್ತಿದ್ದೇವೆ ರಾಜ್ಯ. ನಮ್ಮ ಪಾಪಗಳನ್ನ ಮನ್ನಿಸು ಕರ್ತಾದಿ ಕರ್ತನೆ. ವಾಕ್ಯದ ಮೇರೆಗೆ ಅಗಮ್ಯವಾದ ಬೆಳಕಿನ ಕಡೆಗೆ ನಮ್ಮನ್ನು ನಡೆಸಿ ಸ್ವಾಮಿ. ಅಪ್ಪ ನಮ್ಗೆ ಸಂಪೂರ್ಣವಾದ ಆಶೀರ್ವಾದವನ್ನ ಕೊಡುತ್ತಿರುವುದಕ್ಕಾಗಿ ಅಯ್ಯ ನಿನ್ಗೆ ಸ್ತೋತ್ರ ವಂದನೆ ಸಲ್ಲಿಸುತ್ತೇನೆ ರಾಜ. ಎಲ್ಷಡ ಅಪ್ಪ ಸರ್ವಶಕ್ತನಾದ ದೇವನೇ ನಿನ್ಗೆ ಸ್ತೋತ್ರ ವಂದನೆ ಸಲ್ಲಿಸುತ್ತೇನೆ ರಾಜ್ಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಸ್ತೋತ್ರ ಅಪ್ಪ. ಪಾಪ ಶಾಪಗಳಿಂದ ಮುಕ್ತಿಯನ್ನು ಕೊಟ್ಟಂತ ಕರ್ತನೆ ನಿನಗೆ ಸ್ತೋತ್ರ ವಂದನೆ ಸಲ್ಲಿಸುತ್ತೇನೆ ರಾಜ್ಯ. ಹೌದು ಕರ್ತಾದಿ ಕರ್ತನೆ. ಅಪ್ಪ ಯೇಸು ರಾಜ್ಯನೇ ಅಪ್ಪ ನಮಗೆ ಸಂಪೂರ್ಣವಾದ ವಾಕ್ಯಗಳನ್ನ ಕೊಟ್ಟು ನಮ್ಮನ್ನು ಬಲಪಡಿಸು ಸ್ವಾಮಿ. ಇನ್ನು ಬಲಪಡಿಸು ಸ್ವಾಮಿ ಯೇಸುವೆ. ಅಪ್ಪ ತಂದೆಯಾದ ದೇವನೇ, ದರ್ಶಿಸುವ ಕರ್ತನೆ, ನೋಡಲು ಬಂದಾದ ದೇವನೇ, ನಮಗೆ ತಿಳಿಸುತ್ತಿರುವ ಕರ್ತನೆ, ಕೇಳು ವಾಸನೆ ನಿನಗೆ ಸ್ತೋತ್ರ ರಾಜ್ಯ. ಎಲ್ಲವನ್ನು ಮಾಡಲು ಶಕ್ತನಾದ ದೇವನೇ, ದಿನೇ ದಿನೇ ನಮ್ಮನ್ನು ವಾಕ್ಯದ ಬೆಳಕಿನಲ್ಲಿ ನಡೆಸು ಸ್ವಾಮಿ. ನಡೆಸಿದ ಕರ್ತನೆ ಅಪ್ಪ ಸೇವಕರನ್ನ ಆಶೀರ್ವದಿಸಿ ವಾಕ್ಯದ ಮೂಲಕವಾಗಿ ಸೇವಕರನ್ನ ನಮಗೆ ಕೊಟ್ಟಂತ ಕೃಪೆಗಾಗಿ ನಿನಗೆ ಸ್ತೋತ್ರ ವಂದನೆ ಸಲ್ಲಿಸುತ್ತೇನೆ ರಾಜ್ಯ. ನಮ್ಮ ಪಾಪಗಳನ್ನ ಮನ್ನಿಸಿ ಸ್ವಾಮಿ. ಅಪ್ಪ ನಮ್ಮನ್ನ ಪರಿಶುದ್ಧರನ್ನಾಗಿ ಜೀವಿಸಿ ನಿನ್ನ ವಾಗ್ದಾನಕ್ಕೆ ತಕ್ಕಂತೆ ಸ್ವಾಮಿ ನಿನಗೆ ಕೃತಜ್ಞತೆ ಸ್ತೋತ್ರವನ್ನ ಸಲ್ಲಿಸುವಂತೆ ಕೃಪೆ ನೀಡುತ್ತಿರುವುದಕ್ಕಾಗಿ ಸ್ತೋತ್ರ ವಂದನೆ ಸಲ್ಲಿಸುತ್ತೇನೆ ರಾಜ್ಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ವಂದನೆ ಸ್ವಾಮಿ. ಎಲ್ಲಾ ಪ್ರಾರ್ಥನೆಗಳು ಸ್ವಾಮಿ ಅಪ್ಪ ನಿನ್ನ ಪಾದದಲ್ಲಿ ಅಪ್ಪ ಧೂಪದಂತೆ ಬಲಿ ಸೇರಲಿ ಸ್ವಾಮಿ. ಅಪ್ಪ ಇನ್ನು ಪ್ರಾರ್ಥನಾ ಧೀರರು ನಮ್ಮ ದೇಶದಲ್ಲಿ ಎದ್ದೇಳಲಿ ಸ್ವಾಮಿ. ನಮ್ಮ ಪಾಪದ ಕಾರ್ಯವೆಲ್ಲ ಸುಟ್ಟು ಹಾಕು ಸ್ವಾಮಿ. ದೂರವಾದ ನಮ್ಮನ್ನೆಲ್ಲರ ಸ್ವಾಮಿ ನಿನ್ನ ಬಲಿ ಸೇರಿಸು ಕರ್ತಾದಿ ಕರ್ತನೆ. ನೀನೇ ದೇವರು, ನಿನ್ನಿಂದ ಅಸಾಧ್ಯವಾದುದು ಒಂದು ಇಲ್ಲ. ನಾವು ಮನುಷ್ಯನ ಹಿಂದೆ ಹೋಗದೆ ಸ್ವಾಮಿ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ತಗ್ಗಿ ಬಗ್ಗಿ ನಡೆದುಕೊಳ್ಳುವಂತೆ ಕೃಪೆ ನೀಡು ಸ್ವಾಮಿ. ಥ್ಯಾಂಕ್ ಯು ಅಪ್ಪ ಯೇಸು ರಾಜನೇ. ಒಳ್ಳೆ ವಾಕ್ಯವನ್ನ ಕೊಟ್ಟು ನಮ್ಮನ್ನ ಇನ್ನೂ ಬಲಪಡಿಸಬೇಕಾಗಿ ಸ್ತೋತ್ರ ವಂದನೆ ಸಲ್ಲಿಸುತ್ತಾ ಎಲ್ಲಾ ವಾಕ್ಯಗಳನ್ನು ನಿನ್ನ ಪಾದದಲ್ಲಿ ಸಮರ್ಪಿಸಿ ಎಲ್ಲರನ್ನ ಸ್ವಾಮಿ ಈ ಜೋಡಾಗಿರುವಂತ ನನ್ನ ಎಲ್ಲಾ ಬಾಂಧವ್ಯರನ್ನ ಸ್ವಾಮಿ, ಸೇರುವ ಮಕ್ಕಳನ್ನ ಸ್ವಾಮಿ ಇನ್ನು ಬಲಪಡಿಸಬೇಕಾಗಿ, ಸ್ಥಿರಪಡಿಸಬೇಕಾಗಿ, ದೃಢಪಡಿಸಬೇಕಾಗಿ ನನ್ನ ಸಮಯದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್. ಆಮೆನ್. ಲೋಕದಲ್ಲಿರುವ ನಮ್ಮ ತಂದೆಯ ದೇವರೇ, ಪರಿಶುದ್ಧ ನಿನಗೆ ಸ್ತುತಿ ಸ್ತೋತ್ರ ಆರಾಧನೆಗಳನ್ನು ಸಮರ್ಪಿಸುತ್ತಾ ಇದ್ದಪ್ಪ. ನಾವು ಕರ್ತನೆ ಅನೇಕ ಸಾರಿ ಕರ್ತನೆ ನಮ್ಮ ಶಕ್ತಿಯನ್ನು, ನಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಸಮಸ್ಯೆಗಳು ಬಂದಾಗ ಕರ್ತನೆ ಕಳವಳೆಯನ್ನು ಹೊಂದಿ ದೇವರೇ ನಷ್ಟ ಹೋಗಿದೆಯಪ್ಪ. ಆದರೂ ಪ್ರೀತಿಯುಳ್ಳ ದೇವರೇ, ಅಬ್ರಾಹ್ಮನನ್ನು ಯಾವ ರೀತಿಯಾಗಿ ನೀನು ದರ್ಶಿಸಿದೆಯೋ ಅದೇ ರೀತಿಯಾಗಿ ಮುಂಜಾನೆ ಕಾಲ ಸಮಯದಲ್ಲಿ ನಮ್ಮೆಲ್ಲರನ್ನು ನಿನ್ನ ವಾಕ್ಯದ ಮೂಲಕ ದರ್ಶಿಸಿರೋದಕ್ಕೋಸ್ಕರ ನಿನಗೆ ಸ್ತೋತ್ರ ಕರ್ತನೆ. ಹೌದಪ್ಪ, ನಮ್ಮಲ್ಲಿರುವ ಅಪನಂಬಿಕೆಯನ್ನು ಹೋಗಲಾಡಿಸಿ ನಮ್ಮಲ್ಲಿ ಕರ್ತನೆ ನಿನ್ನ ವಾಕ್ಯದ ಮೇಲೆ, ನಿಮ್ಮ ಮೇಲೆ ದೃಢವಾದ ನಂಬಿಕೆಯನ್ನು ಇಟ್ಟುಕೊಂಡು ಮುಂದೆ ಸಾಗಿ ಹೋಗಬೇಕೆಂಬುದಾಗಿ ನಮ್ಮನ್ನು ಎಚ್ಚರಿಸಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ದೇವರೇ, ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕೋಸ್ಕರ ಅಪ್ಪ ಕಲುವರಿ ಶಿಲುಬೆಯ ಮೇಲೆ ನಮಗೋಸ್ಕರ ಪ್ರಾಣವನ್ನು ಅರ್ಪಿಸುವ ದೇವರೇ ನಿನಗೆ ಸ್ತೋತ್ರಪ್ಪ. ನಮ್ಮೆಲ್ಲರ ಪಾಪಗಳ ನಿವಾರಣೆಗಾಗಿ ಅಮೂಲ್ಯವಾದ ರಕ್ತವನ್ನು ಸುರಿಸಿರುವ ಕರ್ತನೇ ನಿನ್ನನ್ನು ಆರಾಧಿಸುತ್ತಾ ಇದೀವಿ ಅಪ್ಪ. ದೇವರೇ, ಈ ಹೊತ್ತು ಕರ್ತನೆ ತಂದೆ ಎಂಬುದಾಗಿ ಕರೆಯುವ ಭಾಗ್ಯವನ್ನು ನಮಗೆ ನೀಡಿದೆ, ಅದಕ್ಕಾಗಿ ಸ್ತೋತ್ರ. ನಾವು ಪಾಪಿಗಳು ದೇವರೇ, ನಾವು ನರಕಕ್ಕೆ ಹೋಗ್ಬೇಕಾದವರು ದೇವರೇ, ನಾವು ಅಪನಂಬಿಕೆದಲ್ಲಿರುವವರು ದೇವರೇ, ನಾವು ಅಜ್ಞಾನಿಗಳು ದೇವರೇ, ಅನೇಕ ಸಾರಿ ನಿನ್ನನ್ನು ದುಃಖಪಡಿಸಿರುವವರು ಕರ್ತನೆ. ಆದರೂ ನಮ್ಮನ್ನು ದ್ವೇಷಿಸುತ್ತಾ ಇಲ್ಲ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಆದರೂ ನಮ್ಮನ್ನು ಪ್ರೀತಿಸುತ್ತಾ ತಂದೆಯ ಮುದ್ದು ಮಗನನ್ನು ಯಾವ ರೀತಿಯಾಗಿ ಗದರಿಸುತ್ತಾನೆ ಅದೇ ರೀತಿಯಾಗಿ ನಮ್ಮನ್ನು ಸಹ ಮುಂಜಾನೆ ಕಾಲ ಸಮಯದಲ್ಲಿ ಎಚ್ಚರಿಸುತ್ತಾ ಗದರಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ನಾನು ಸರ್ವಶಕ್ತಿಯುಳ್ಳ ದೇವರು, ನನ್ನ ಮುಂದೆ ದೋಷವಿಲ್ಲದವರಾಗಿ ನಡೀರಿ ಎಂಬುದಾಗಿ ನೀನು ನೀಡಿರುವ ಕರೆಯಕ್ಕಾಗಿ ನಿನ್ನನ್ನು ಆರಾಧಿಸುತ್ತಾ ಇದೀವಿ, ಸ್ತುತಿಸುತ್ತಾ ಇದ್ದೀವಿ ದೇವರೇ. ನಮ್ಮೆಲ್ಲರನ್ನು ದೋಷವಿಲ್ಲದವರಾಗಿ ನಡೆಸು ದೇವರೇ.
ನಮ್ಮೆಲ್ಲರನ್ನು ನಿನ್ನ ಆತ್ಮದಿಂದ ತುಂಬಿಸಿ ನಡೆಸು ದೇವರೇ. ನಮ್ಮೆಲ್ಲರನ್ನು ಆಶೀರ್ವಿಸಪ್ಪ. ನಾವು ಎಲ್ಲರೂ ಕರ್ತನೆ ನಿನ್ನ ಮಾರ್ಗದಲ್ಲಿ ನಡೆಯಲು, ನಿನಗಾಗಿ ಜೀವಿಸಲು ಸಹಾಯ ಮಾಡು. ಕಾನ್ಫರೆನ್ಸ್ ನಲ್ಲಿರುವ ಎಲ್ಲಾ ಆತ್ಮೀಯ ಸಹೋದರ ಸಹೋದರಿಯರನ್ನು ಈ ರೀತಿಯಾಗಿ ದೃಢಪಡಿಸಿ ಬಲಪಡಿಸು. ಅವರ ಕುಟುಂಬಗಳಲ್ಲಿ ಇರುವ ಎಲ್ಲಾ ಸಮಸ್ಯೆಗಳು, ಕಷ್ಟಗಳು, ಶೋಧನೆಗಳು, ವೇದನೆಗಳಲ್ಲಿ ಬಿಡುಗಡೆಯ ಮಾಡಿ ಬಲ ಶಕ್ತಿಯಿಂದ ತುಂಬಿಸಿ ನಿನ್ನ ಸಾಕ್ಷಿಯ ಮಕ್ಕಳಾಗಿ ನಿಲ್ಲಿಸುತ್ತೇವೆ. ನಿನಗೆ ಅಸಾಧ್ಯವಾಗಿರುವುದು ಯಾವುದು ಇಲ್ಲ ಎಂಬುದಾಗಿ ನಂಬಿ ನಿನ್ನ ಪಾದ ಬಳಿಗೆ ಬಂದು ಆರಾಧಿಸುತ್ತಾ ಇದೀವಿ, ಪ್ರಾರ್ಥಿಸುತ್ತಾ ಇದೀವಿ. ನಮ್ಮನ್ನು ಅಂಗೀಕರಿಸು ಯೇಸುವಿನ ನಾಮದಲ್ಲಿ. ಇದನ್ನ ಆಶೀರ್ವಾದವನ್ನು ನಮ್ಮ ತುಂಬಿಸಿ ನಡೆಸಿ ಬೇಕೆಂಬುದಾಗಿ, ಎಲ್ಲಾ ಕೀಡು ಅಪಾಯಗಳನ್ನು ತಪ್ಪಿಸಬೇಕೆಂಬುದಾಗಿ ಕೃತಜ್ಞತಾ ಸ್ತುತಿ ಸ್ತೋತ್ರೆಯೊಡನೆ ಚಿಕ್ಕ ಸ್ತುತಿ ಸ್ತೋತ್ರ ಆರಾಧನೆಗಳನ್ನು ನಮ್ಮ ಕರ್ತನು ನಮ್ಮೊಡಿನಾಗಿರುವ ಯೇಸುವಿನ ನಾಮದಲ್ಲಿ ಸ್ತುತಿಸಿ ಆರಾಧಿಸಿ ಪ್ರಾರ್ಥಿಸಿ ಬೇಡಿ ತಂದೆಯೇ, ಆಮೇನ್. ದೇವರ ಪ್ರೀತಿ, ನಮ್ಮ ಕರ್ತನಾದ ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇಂದಿಗೂ ಏನೆಂದಿಗೂ ಸದಾ ಕಾಲವಿರಲಿ. ಆಮೇನ್. Praise the Lord, brothers and sisters. Praise the Lord. Praise the Lord. ದೇವ್ರ ಚಿತ್ತವಾದ್ರೆ ಪುನಃ ನಾಳೆ ಭೇಟಿ ಆಗೋಣ. May God bless you all.